ಸದನದ ಟೈಮ್ನಲ್ಲಿ 18 ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಸ್ಪೀಕರ್ ಯುಟಿ ಖಾದರ್ ಅವರಿಂದ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 18 ಬಿಜೆಪಿ ಶಾಸಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಅಮಾನತು ಹಿಂಪಡೆಯುವ ಬಗ್ಗೆ ನಿರ್ಧಾರವನ್ನ ನಾವು ಮಾಡಿದ್ದೀವಿ ಹೀಗಂತ ಬೆಂಗಳೂರಿನ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದರು. ಸಂಜೆಯ ಸಭೆಯಲ್ಲಿ ಚರ್ಚೆ ಆಗಬೇಕಿದ್ರ ಬಗ್ಗೆ, ಆ ಬಳಿಕವೇ ಒಂದು ಫೈನಲ್ ಡಿಸಿಷನ್ ತಗೊಳ್ತೀವಿ. ಸಿಎಂ ಸಿದ್ದರಾಮಯ್ಯ, ವಿಪಕ್ಷ ನಾಯಕರು ಎಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಇರ್ತಾರೆ. ಅವರ ಸಮ್ಮುಖದಲ್ಲೇ ಡಿಸ್ಕಸ್ ಮಾಡ್ತೀವಿ. ಅಧಿವೇಶನದ ಸಂದರ್ಭದಲ್ಲಿ ಸಂವಿಧಾನ ಪೀಠಕ್ಕೆ ಅಗೌರವವನ್ನು ತೋರಿಸಿದ ಕಾರಣಕ್ಕಾಗಿ 18 ಜನರನ್ನ ಅಮಾನತು ಮಾಡಲಾಗಿತ್ತು. ಈ ಮಧ್ಯದಲ್ಲಿ ವಿಪಕ್ಷ ನಾಯಕರು ಜೊತೆಗೆ ನಾಯಕರ ಬೇಡಿಕೆಯೂ ಕೂಡ ಇತ್ತು. 6 ತಿಂಗಳ ಪೈಕಿ ಸಸ್ಪೆಂಡ್ ಮಾಡಿ ಈಗಾಗಲೇ 2 ತಿಂಗಳಾಗಿದೆ. ಶಾಸಕ ಮಿತ್ರರು ನಮ್ಮವರೇ, ಸಕಾರಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಹೀಗಂತ ಬೆಂಗಳೂರಿನಲ್ಲಿ ಯುಟಿ ಖಾದರ್ ಸ್ಪೀಕರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿಸಿದ್ರ ಅವರ ಬಗ್ಗೆ ನಾವು ಅವತ್ತು ಕ್ರಮ ತಕ್ಕೊಂಡಿದ್ದೆವು. ಆ ಕ್ರಮ ತಕ್ಕೊಂಡು ಇವತ್ತು 2 ತಿಂಗಳು ಆಯಿತು. ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು, ಆ ಶಾಸಕರು, ಅವರ ಹಿರಿಯ ಬಹಳಷ್ಟು ನಾಯಕರು ಹಿರಿಯಕ್ಕಿದ್ದರು. ಆ ಒಂದು ಬೇಡಿಕೆ ಇತ್ತು, ಏನೊಂದು ಹೆಚ್ಚು ಕಮ್ಮಿ ಆಗಿದ್ದೇವೆ, ಅದನ್ನು ಇನ್ನು ಮುಂದಕ್ಕೆ ಆಗದಂತೆ ನಾವು ನೋಡಿಕೊಳ್ತೇವೆ. ಮತ್ತು ಒಂದು ಚರ್ಚೆ ಆಗೋ ಸಂದರ್ಭ ಆಗಿದೆ, ಇದನ್ನು ಸ್ವಲ್ಪ ಸರಳಗೊಳಿಸಬೇಕು ಮತ್ತು ಹಿಂದೆ ಪಡಿಬೇಕು ಅನ್ನೋ ಬೇಡಿಕೆ ಇತ್ತು. ಆದಾಗ ನಾವು ಅದನ್ನು ಇವತ್ತು ಚರ್ಚೆ ಮಾಡ್ತೇವೆ, ನಾವು ತೀರ್ಮಾನವನ್ನು ತಗೊಳ್ತೇವೆ. ಇವತ್ತೇ ಅಮಾನತು ವಾಪಸ್ ಪಡೆಯುವಂಥ ಸಾಧ್ಯತೆ ಇದೆಯಾ ಸರ್? ಚರ್ಚೆ ನಾವು ಹಿಂದೆ ಪಡಿಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ. ಅದು ಹೇಗೆ ಮಾಡಬೇಕು ನಾವು ಚರ್ಚೆ ಮಾಡ್ತೇವೆ, ಹಿಂದೆ ತಗೊಳ್ತೇವೆ.